ಆ ಪುಣ್ಯಾತ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಾರ ನಮ್ಮ ದೇಶದಲ್ಲಿ 19 ಕ್ಲಾಸ್ 1 ಕ್ಲಾಸ್ ಅಂತೇಳಿ ಸಂವಿಧಾನದ ಒಂದು ವಿಧಿ ಅದ. ಆ ವಿಧಿ ಪ್ರಕಾರ ನಾವು ಮಾತಾಡಕತ್ತೀವಿ, ಕೇಳಾಕತ್ತೀವಿ. ಇಲ್ಲಾಂದ್ರೆ ಯಾವ್ದಾರ ಒಂದು ಕೇಸ್ ಹಾಕಿ ನಾವು ಒಳಗೆ ಹಾಕಿ ಬಿಡ್ತಿದ್ವಿ, ಹೌದಿಲ್ಲ? ಅದಕ್ಕ ನನಗೇನ್ ಅನ್ನಿಸ್ತದ, ಇವತ್ತು ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಅನಿಸ್ತದ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಹೇಳ್ಯಾರಂದ್ರ, ನಾಳೆ ಇವರೆಲ್ಲ ರಾಜಕಾರಣಿಗಳು ನಮ್ಮ ಸವಲತ್ತನ್ನ ನಮ್ಮ ಅಧಿಕಾರವನ್ನು ಕಸ್ಕೊಳ್ತಾರ, ಅವಾಗ ಸಂಘಟನೆ ಬೇಕಾಗ್ತದ ಅಂತ ಹೇಳಿದ ಮಾತಿದು. ನಿಮ್ಮನ್ನ ಗುತ್ತಿಗೆದಾರನ್ನ ಇವತ್ತು ನೋಡಿದ್ರೆ ಬಹಳ ಖುಷಿ ಅನಿಸ್ತದ. ಮೊದಲು ನಿಮ್ಮಲ್ಲಿ ಸಂಘಟನೆ ಇರಲಿಲ್ಲ ಅಧ್ಯಕ್ಷರೇ, ಆದ್ರೆ ನಿಮ್ಮ ನೇತೃತ್ವದೊಳಗೆ ಸಂಘಟನೆ ನೋಡಿದ್ರೆ ಬಹಳ ಖುಷಿ ಅನಿಸ್ತದ. ನಮ್ಮೆಲ್ಲ ರೈತ ಸಂಘಟನೆ ಪರವಾಗಿ ನಾನ್ ನಿಮ್ಗೊಂದು ಮಾತು ಕೊಡ್ತೀನಿ. ಈ ಖಾಸಗೀಕರಣ ಅವ್ರು ತೆಗಿತಾರ ಬಿಡ್ತಾರ ಅದನ್ನ ತಿಳಿಯಕ್ ಹೋಗ್ಬೇಡ್ರಿ. ತೆಗಿತಕ್ಕ ನಾವಂತರೂ ಬಿಡು ಮಕ್ಕಳಲ್ಲ, ನಾವು ಬಿಡುದಿಲ್ಲ. ರೈತ ಸಂಘದವ್ರ ಕೈ ಹಾಕಿದ್ರೆ ಎಂದೂ ಬಿಡುದಿಲ್ಲ. ರಮೇಶ್ ಸರ್ಗೆ ನಾವು ಮಾತು ಕೊಡ್ತೀವಿ, ಇದೆಲ್ಲ ಜೀವನ ಪರ್ಯಂತ ಗುತ್ತಿಗೆದಾರಿಗೆ ಏನಾದ್ರೂ ತೊಂದರೆ ಆದ್ರೆ ತ್ರಾಸ ಆದ್ರ ನಿಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ಇರ್ತದ. 31 ಜಿಲ್ಲೆಗಳ ಸಂಘಟನೆ ಕಾರ್ಯಕರ್ತರು, ಜಿಲ್ಲಾ ಮುಖಂಡರು, ರಾಜ್ಯ ಮುಖಂಡರು, ಪ್ರತಿಯೊಬ್ಬರು ಕಾರ್ಯಕರ್ತರು ನಿಮ್ಮ ಜೊತೆ ಇರ್ತಾರ. ಆದ್ರೆ ನೀವು ಒಂದು ಮಾತು ಕೊಡ್ಬೇಕು, ಏನಂತಂದ್ರ ನಿಮ್ಮದ ಖಾಸಗೀಕರಣ ಹೋಯ್ತಂದ್ರೆ ನಿಮ್ ಕೆಲಸ ಮುಗಿತಂತ ತಿಳ್ಕೊಬೇಡ್ರಿ. ಕರ್ನಾಟಕದೊಳಗೆ ರೈತರಿಗೆ ಏನಾದ್ರೂ ಅನ್ಯಾಯ ಆದ್ರ ರಮೇಶ್ ಸರ್ ನೇತೃತ್ವದೊಳಗ, ನಮ್ಮ ಕಾರ್ಯದರ್ಶಿಯವರ ನೇತೃತ್ವದೊಳಗ ನೀವೆಲ್ಲರೂ ನಮ್ಮ ರೈತ ಸಂಘದ ಜೊತೆ ಜೀವನ ಪರ್ಯಂತ ಇರ್ಬೇಕು. ಕೈಯ ಎತ್ತರ ಜೋರ್ಲ ಒಂದ್ಸಾರಿ ಮಧ್ಯಾಹ್ನ ಯಾಕೋ ಊಟ ಮಾಡಿದ ಕೈನ ಮ್ಯಾಗ ಬರುವಂತಾಗಿರುತ್ತೆ. ಒಂದು ಮಾತೇ ನನ್ನ ಮಾತು ಮುಗಿಸ್ತೀನಿ. ಎಲ್ಲ ಗೆಲುವಾಗ್ಯದ. 27ಕ್ಕೆ ಏನಾಗ್ತದ, ರಮೇಶ್ ಸರ್ ನಮ್ಮ ಚುನಾವ್ ಪೂಜಾರಿ ಅವ್ರ ನೇತೃತ್ವದೊಳಗ ಅದರ ಮುಂದೆ ನಿರ್ಧಾರ ಮಾಡು. ನಮ್ಮದೇನದ ಅಂತಂದ್ರ ಸುವರ್ಣಸೌಧ ಬೆಳಗಾವಿ ಹತ್ರ 10 ಟೋಲ್ ಅಂತ ಬರ್ತದಲ್ಲ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಭಾಗದ ಗಡಿಯೊಳಗೆ 1 ಲಕ್ಷ ರೈತರನ್ನ ಸೇರಿಸಿ ನಾವು ಈಗಾಗಲೇ ಹೋರಾಟ ಮಾಡೋರಿದ್ದೀವಿ. ನಿಮ್ಮ ಹೋರಾಟ ಸಲುವಾಗಿ ಅದು ಹಿಂದಾಗ್ಯದ. ಆದ್ರೆ 27ಕ್ಕೆ ಏನಾರೆ ಮಾತುಕತೆ ಒಳಗೆ ವ್ಯತ್ಯಾಸ ಆಯ್ತು ಅಂತಂದ್ರ ದೆಹಲಿ ಮಾದರಿ ಒಳಗ 10 ಒಳಗೆ ಹೋರಾಟ ಆಗೇ ಆಗ್ತದೆ, 100% ಆಗ್ತದ. ಒಂದು ಮಾತೇ ನಾನು ಮಾತು ಮುಗಿಸ್ತೀನಿ. ಇವರೆಲ್ಲ ರಾಜಕಾರಣಿಗಳು ಹೆಂಗದಾರ ಅಂತಂದ್ರ, ಒಂದು ಊರಾಗ ರಮೇಶ್ ಸರ್ ಸ್ವಲ್ಪ ಇದನ್ನ ಕೇಳ್ಕೊರಿ, ಅರ್ಥ ಆಕೈತಿ. ಒಂದ್ ಊರಾಗ ಏನಾಗಿತ್ತು, ಮಧ್ಯರಾತ್ರಿ ಹುಲಿ ಬಂದಿತ್ತು. ಊರೊಳಗೆ ಬಹಳ ದೊಡ್ಡ ಶ್ರೀಮಂತ ಗೌಡ ಅಂತಿದ್ದ. ಅವ್ನು ಬಂದೂಕ್ ಪರ್ಮಿಷನ್ ಇತ್ತು, ಮನೆಯೊಳಗೆ ಹಾಕಿದ್ದ. ಆದ್ರೆ 20 ವರ್ಷ ಪರ್ಮಿಷನ್ ಇದ್ರು ಸಹಿತ ಒಂದು ಇಲಿ ಸಹಿತ ಅವ್ರು ಬಂದಿರ್ಲಿಲ್ಲ. ಮನೆಗೆ ಹೋದ, ಹೆಂಡತಿಗೆ ಹೇಳಿದವ. ಏನ್ ಹೇಳ್ದ ಅಂದ್ರೆ, ಊರೊಳಗೆ ಹುಲಿ ಬಂದ, ಎಲ್ಲ ಭಯ ಪಡ್ಲಿಕ್ಕತ್ತಾರ, ಬಂದೂಕ್ ತಗತ್ತಾ ಹುಲಿಗ್ ಬಂದು ಬರ್ತೀನಿ ಅಂದ. ಹೆಂಡತಿಗೆ ಎಷ್ಟು ಖುಷಿ ಆಯ್ತಂದ್ರ ಬಂದೂಕ್ ತೆಗದ ಗಂಡನ ಕೈ ಒಳಗೆ ಕೊಟ್ಟು ನಿಲ್ರಿ ಅಂದ್ರೆ ಅವ ಗಡಿಬಿಡಿಯಾಗಿ ಗಾಬರಿಯಾಗಿ ನೋಡಕತ್. ಯಾಕಂದ ನಿಲ್ರಿ ಅಂತ ಒಳಗೆ ಹೋಗಿ ಆರತಿ ತಗೊಂಡ ಕುಂಕುಮ ತಂದ ಆರತಿ ಬೆಳಗ್ಗೆ ಸಿಂಧೂರ್ ಹಚ್ಚಿದ್ರು. ಹುಲಿಗ್ ಬಂದು ಬರೀ ನೀವು ಬರೋ ಮಠ ನಾ ಮೃಷ್ಟಾನ್ನ ಅಡಿಗೆ ಮಾಡ್ತೀನಿ, ನೀವು ಕೂಡ ಊಟ ಮಾಡೋಣ್ರಿ ಅಂದಳು. ಒಂದ್ 2-3 ತಾಸು ತಾಯಿ ಅಡಿಗೆ ಮನೆಯಾಗ ಹೋಗಿ ರಮೇಶ್ ಸರ್ ಅಡಿಗೆ ಮಾಡಿದ್ರು. ಹೋಳಿಗೆ, ಹಾಲು, ತುಪ್ಪ ಏನ್ ಬೇಕೆಲ್ಲ ಮೃಷ್ಟಾನ್ನ ರೆಡಿ ಮಾಡಿದ್ರು. ಬಹಳ ದೊಡ್ಡ ಮನೆಯವರು. ತಾಯಿ ಅಡಿಗೆ ಮನೆಯಿಂದ ಗಂಡ ಬರೋ ದಾರಿ ಕಾಯ್ಬೇಕಂತೇಳಿ ದ್ವಾರ ಬಾಗಿಲಿಗೆ ಬರ್ತಾಳ. ಇವ ಹುಲಿ ಕೊಲ್ಲಾಕ್ ಹೋಗೇ ಇಲ್ಲವ, ಹೆಗಲಿಗೆ ಬಂದು ಹಾಕೊಂಡು ದ್ವಾರ ಬಾಗಿಲ್ದಾಗ ನಿಂತಿದ್ದ. ಅವಾಗ ಅಧ್ಯಕ್ಷರ ಏನಂದ್ರ ಹೆಂಡತಿ, ಅಲ್ರಿ ಹುಲಿ ಕೊಲ್ಲಾಕ್ ಹೊಟ್ಟಿಲ್ಲ, ಯಾಕೆ ಹುಲಿ ಕೊಲ್ಲಾಕ್ ಹೋಗ್ಲಿಲ್ರಿ ಅಂತಂದಾಗ ಒಂದ ಹುಲಿ ಏನೋ ಧೈರ್ಯದಿಂದ ಕೊಲ್ಲಬೇಕಂತ ಹೊಂಟಿದ್ದೆ. ಆದ್ರೆ ಎದರ ಮನೆ ನಾಯಿ ನನ್ನ ಕೆಕ್ರಿಶ್ ನೋಡಕತ್ತಾರ ಹೋಗಿಲ್ಲ. ಅಧ್ಯಕ್ಷರ ನಾಯಿಗಳು ನಮ್ಮ ರಾಜ್ಯದಾಗ ಬಹಳ ಬರ್ತಾವ. ಆದ್ರ ಹುಲಿ ಹಂಗ ರೈತರು ಗುತ್ತಿಗೆದಾರ ಗಟ್ಟಿ ಆದ್ರ ಕಂಪನಿಗಳೆಲ್ಲ ಹೊರಗೆ. ನೀವು ಮೊದಲು ಗಟ್ಟಿ ಆಗಬೇಕು. ನಮ್ಮ ಒಂದು ಸಣ್ಣ ಮಾತು ಹೇಳ್ತೀನಿ. ಬೆಳಗಾವಿ ಜಿಲ್ಲಾ ರಾಜಕಾರಣ ನಿಮಗೆಲ್ಲ ಗೊತ್ತದ. ಬೆಳಗಾವಿ ಜಿಲ್ಲಾ ರಾಜಕಾರಣವನ್ನ ದಾಟಿ ಸಕ್ರಿ ಸಚಿವ ಬೆಳಗಾವಿ ಜಿಲ್ಲಾ ಬರ್ಲಾಕ್ ಎದುರಾಕತ್ತಿದ್ದ. ಅವಾಗ ನಾವಂದೀವಿ, ಥರ್ಮಾಕೋಲ್ ಮಾಡಿ, ಪುಣ್ಯತಿಥಿ ಮಾಡಿ, ಮಣ್ಣು ಮಾಡಿ, ಹೋಳಿಗೆ ತುಪ್ಪ ಎಲ್ಲ ರೈತರು ಊಟ ಮಾಡೋಣ. ಶಿವಾನಂದ ಪಾಟೀಲ್ರು ಬಂದ್ರೆ ಎಲ್ಲರಿಗೂ ಗಟ್ಟಿ ಆಗ್ಬೇಕು. ನಾವ ಗಟ್ಟಿ ಆಗಲಿಲ್ಲ ಅಂದ್ರೆ ದೇವರ ಭೇಟಿ ಆಗಂಗಿಲ್ಲ. ನೀವು ನೇರವಾಗಿ ಮಾತನಾಡೋದನ್ನ ಕಲೀರಿ, ಪ್ರಶ್ನೆ ಮಾಡೋದನ್ನ ಕಲೀರಿ. ಯಾವ ಅಧಿಕಾರಿ ಇರಲಿ, MLA ಇರಲಿ,
ಮುಖ್ಯಮಂತ್ರಿಯಲ್ಲಿ ಯಾರಿದ್ರು ನಮ್ಮ ಚಾಕ್ರಿ ಆಳದ. ನಾವು ಮೊದಲು ಗಟ್ಟಿ ಆಗ್ಬೇಕು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇವತ್ತು MD ಬಂದಾರ ಅಂತ ನೀವೆಲ್ಲ ಎದ್ದು ನಿಲ್ಲುವುದು ಮಾಡೋದು ಮಾಡಬಾರ್ದು. ಆ ಅಧಿಕಾರಿಗೆ ಪಗಾರ ಕೊಟ್ಟ ಮಾಲಕನ, ಅರಿವಿ ಕೊಟ್ಟ ಮಾಲಕನ, ಡೀಸೆಲ್ ಕೊಟ್ಟ ಮಾಲಕನ, ದವಾಖಾನೆ ಬಿಲ್ ಕೊಟ್ಟ ಮಾಲಕನ ರೈತ. ಮುಖ್ಯಮಂತ್ರಿ ಸಹಿತ ಪಗಾರ ಕೊಡೋ ತಾಕತ್ ಯಾರಿಗೆ ಭೂಮಿ ತಲೆ ಮ್ಯಾಗ ರೈತರಿಗೆ ಅಷ್ಟ ಐತಿ. ಇದನ್ನ ನಾವು ಗಟ್ಟಿಯಾಗಿ ತಿಳ್ಕೋಬೇಕು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರಿನ ಮುಖ್ಯಮಂತ್ರಿ ಆಗಿರಲಿಲ್ಲ, ಗುಂಡೂರಾವ್ ಸರ್ಕಾರ ಮುಖ್ಯಮಂತ್ರಿ ಇತ್ತು. ಗುಂಡೂರಾವ್ ಇದ್ದ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಲ್ಲಿ ನಿಂತಿದ್ರು. ನಂಜುಂಡಸ್ವಾಮಿ ಅವರು ಟವಲ್ ಹಾಕೊಂಡು ಒಳಗೆ ಹೋಗ್ತಾರ. ಈ ರಾಜ್ಯದ CS ನಿಂತಾಗ ನಂಜುಂಡಸ್ವಾಮಿ ಅವರು ಅಂತಾರ, ಗುಂಡೂರಾವ್ ಸರ್ಕಾರ, ಗುಂಡೂರಾವ್ ಮುಖ್ಯಮಂತ್ರಿ ಹೇಳ್ತಾರ, ಈ ರಾಜ್ಯದ ಮೊದಲನೇ ಕೂಲಿ ಈ ಕಾರ್ಯದರ್ಶಿ ಇಲ್ಲಿ ಯಾಕೆ ನಿಂತಾನ, ಹೊರಗೆ ಕಳಿಸಿ ಆಮೇಲೆ ಮಾತಾಡ್ತೀನಿ ನೀನು ಕೂಡ ಅಂತ ಹೇಳಿ. ಅಂತ ತಾಕತ್ತದ ರೈತರಿಂದ ನೀವು, ನಿಮ್ಮಿಂದ ನಾವು ಅಂತಕ್ಕಂಥ ಭಾವ ಐತಲ್ಲ. ಒಂದೇ ವಿನಂತಿ ಮಾಡ್ಕೊಳ್ತೀನಿ ಕೊನೆಯದಾಗಿ, ನಿಮಗೇನ್ರಿ ಆದ್ರೆ ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ, ಇವತ್ತು ಗುತ್ತಿಗೆದಾರಿಗೆ ಸಮಸ್ಯೆ ಆದಾಗ ನಾವು ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ರೈತ ಬಂಧುಗಳು ನಿಮ್ಮ ಸಲುವಾಗಿ ಬಂದೇವಿ. ನೀವಿದ್ದಾಗ ನಾವು ಇದ್ದಾಗ ನೀವು. ಈ ಭಾವನಾ ಬರಲಿ. ನಿಮ್ಮ ಜೊತೆಗೆ ಸದಾಕಾಲ ನಾವು ಇರ್ತೀವಿ. ಅಧ್ಯಕ್ಷರ 27ಕ್ಕೆ ಮಾತುಕತೆ ಹೆಂಗಾಗಬೇಕಂತಂದ್ರ ಅದು ಆಗ್ಲಿಲ್ರಿ, ವಿಚಾರ ಮಾಡ್ತೀನಿ ಅಂತ ನಿಮ್ ಬಾಯಾಗ ಬರಬಾರ್ದು. ಖಾಸಗೀಕರಣ ಹಿಂದೆ ಹೋಗಬೇಕ್ರಿ ಸಚಿವರು ಅಂತ ಹೇಳ್ರಿ. ಜಾರ್ಜ್ ಅವ್ರಿಗೆ ಒಂದ್ ಸ್ವಲ್ಪ ಚಾರ್ಜ್ ಮಾಡ್ರಿ, ಗಟ್ಟಿತನದಿಂದ ಮಾಡ್ರಿ. ಆಗಲಿಲ್ಲ ಅಂದ್ರ ಗುರ್ಲಾಪುರದ ಜೋಡಿ ಎತ್ತ ಚುಣಪ್ಪ ಪೂಜಾರಿ, ಶಶಿಕಾಂತ್ ಗುರುಜಿ ನಿಂತಾರ. ಎಲ್ಲಾ ನ್ಯಾಷನಲ್ ಹೈವೇ ಬಂದ್ ಆಗ್ತದ, KEBಗೆ ಚಾವಿ ಹಾಕ್ತಾರ. ಅವರು ಆಗಲಿಲ್ಲ ಮುಂದೆ ಬೇರೆ ಬೇರೆ ಏನೋ ಅಂತ ಗಟ್ಟಿ ಒಳಗೆ ಹೇಳ್ರಿ. ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಮಾತು ಕೊಟ್ಟು ಎಲ್ಲರಿಗೂ ಶುರುವಾಗಲಿ. ಧನ್ಯವಾದ. ಸರ್, ನೀವು ಮಾತಾಡಿದ್ರೆ ರೈತರು ಹಿತಾಸಕ್ತಿಗೆ ನೀವು ಗುತ್ತಿಗೆದಾರ ಹೊಂದಾಗಬೇಕು, ನೀವು ಜೊತೆ ಬರಬೇಕು ಅಂತ ಒಂದು ತಿಳ್ಕೊಳ್ಳಿ ಸರ್. ನಾವು ಗುತ್ತಿಗೆದಾರ ಆಗೋಕ್ಕಿಂತ ಮುಂಚೆ ನಾವೆಲ್ಲರೂ ರೈತರೇ ಸರ್.